ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀ ರೀ ಎದ್ದೇಳ್ರಿ ರೀ. ಪೂರ್ಣಿ, ಅವನಿಗೆ ಪೆಟ್ಟಾಗಿ ತುಂಬಾ ಸುಸ್ತಾಗಿದೆ. ಕರ್ಕೊಂಡೋಗಿ ಒಳಗಡೆ ಮಲಗಿಸೋಣ ಬಾ, ರೆಸ್ಟ್ ಮಾಡ್ಲಿ. ಆಂಟಿ ಇರ್ಲಿ, ನಾನು ಹೆಲ್ಪ್ ಮಾಡ್ತೀನಿ. ಹುಷಾರಪ್ಪ, ಹುಷಾರು ಪೂರ್ಣಿ. ಹೇಳ್ರಿ. ನಿಧಾನ. ಅಮ್ಮ, ನಾನಿನ್ ಬರ್ತೀನಿ. ಊಟ ಮಾಡ್ಕೊಂಡು ಹೋಗಪ್ಪ. ಇಲ್ಲಮ್ಮ, ಸ್ವಲ್ಪ ಲೇಟ್ ಆಯ್ತು. ಮತ್ತೊಂದ್ಸರಿ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಬಾಯ್ ಪೂರ್ಣಿ. ಅರ್ಜುನ್, ಕೇಳೋದೆ ಮರ್ತೆ. ಮಾಸ್ಟರ್ಸ್ ಮಾಡಕ್ಕಂತ ಬೆಂಗಳೂರಿಗೆ ಹೋಗಿದ್ಯಲ್ಲ, ಏನಾಯ್ತು? ಮಾಸ್ಟರ್ಸ್ ಅಂತೂ ಆಯ್ತು, ಆದರೆ ಅಲ್ಲೇನಾಯ್ತು ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನಾನಿನ್ ಬರ್ತೀನಮ್ಮ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಇನ್ನೊಂದ್ಸಲ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗು. ಸರಿಮ್ಮ, ಖಂಡಿತ ಬರ್ತೀನಿ. ಬಾಯ್ ಪೂರ್ಣಿ. ಪೂರ್ಣಿ, ಒಳಗಡೆ ಹೋಗಿ ನೋಡಮ್ಮ ಅವನಿಗೆ ಏನಾಯ್ತು ಅಂತ. ಏನಾದ್ರೂ ಬೇಕಾ ಅಂತ ಕೇಳು. ಸರಿ. Proceed. Crime case number 336/2025. Sakleshpura Police Thane versus Prabala. ಪ್ರಬಲ ಪ್ರಬಲ ಪ್ರಬಲ. Yes, proceed. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಈ ಕೇಸ್ನಲ್ಲಿ ಪೊಲೀಸ್ನವರು ಸಂಪೂರ್ಣ ತನಿಖೆ ಮಾಡಿ ಪ್ರಬಲ ಅವರ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಆದರೆ ಪರಶುರಾಮ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದ್ರಿಂದ ಅವ್ರು ಹೇಳಿಕೆ ತಗೊಂಡಿಲ್ಲ. ಆ ದಾಖಲೆಗಳನ್ನೆಲ್ಲ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸ್ತೀವಂತ ಇನ್ಸ್ಪೆಕ್ಟರ್ ಮನವಿ ಮಾಡಿದ್ದಾರೆ. ಯುವರ್ ಆನರ್, ಪ್ರಬಲ ಅವರು ಅವರ ಮಾವನವರಿಗೆ ಸ್ಲೋ ಪಾಯ್ಸನ್ ಕೊಟ್ಟ ಕೇಸಲ್ಲಿ ಅವರ ಮಾವನವರ ಹೇಳಿಕೆ ತುಂಬ ಮುಖ್ಯವಾಗಿತ್ತು. ಆದರೆ ಅವರ ಆರೋಗ್ಯದ ಸ್ಥಿತಿ ಇನ್ನೂ ಗಂಭೀರವಾಗಿರುವುದರಿಂದ ಅವರು ಪ್ರಜ್ಞೆ ಇಲ್ಲದೆ ಐಸಿಯುನಲ್ಲಿರುವ ಕಾರಣ ಅವರು ಹೇಳಿಕೆ ಕೊಡೋಕ್ಕಾಗ್ತಿಲ್ಲ. ಇದು ಡಾಕ್ಟರ್ ರಿಪೋರ್ಟ್. ಪರಶುರಾಮ್ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ನೋಡೋಣ. ಇವಾಗ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ ಮೇಲೆ ಏನಾದರೂ ಹೇಳೋದಿದೆಯಾ? ಹೇಳ್ತೀನಿ ಯುವರ್ ಆನರ್. ಪರಶುರಾಮ್ ಅವರು ಅವರ ಎರಡನೇ ಹೆಂಡತಿ ಕಾವೇರಿ ಅವರನ್ನು ಕಂಪನಿಯ ಸಿಇಒ ಮಾಡಿ ಸಂಪೂರ್ಣ ಅಧಿಕಾರ ಅವರು ಕೊಟ್ಟರು. ಆ ಕಾರಣಕ್ಕೆ ಪ್ರಬಲ ಅವರು ಕಾವೇರಿ ಅವರನ್ನು ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಬಲವಾದ ಸಾಕ್ಷಿ ಆಧಾರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ. ಹಾಗೆ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿಗಳು ಪ್ರಬಲ ಅವರೇ ಮಾಡಿಸಿರೋದಂತ ಒಪ್ಕೊಂಡಿದ್ದಾರೆ. ಎರಡನೇದಾಗಿ, ಇವರು ಆಕ್ಸಿಡೆಂಟ್ ಮಾಡುವಾಗ ಬಳಸಿದ ಸಿಮ್ ಕಾರ್ಡ್ ಹಾಗೂ ರೌಡಿಗಳು ಕಾಲ್ ಮಾಡಿರೋ ಕಾಲ್ ಲಿಸ್ಟ್ ಇದರಲ್ಲಿದೆ. ಆಕ್ಸಿಡೆಂಟ್ ಲೊಕೇಶನ್ನಿಂದ ರೌಡಿಗಳಿಗೆ ಕಾಲ್ ಹೋಗಿರೋ ನೆಟ್ವರ್ಕನ್ನು ಕೂಡ ಟ್ರೇಸ್ ಮಾಡಿದ್ದೀವಿ. ಇವರು ಆಕ್ಸಿಡೆಂಟ್ ಸ್ಪಾಟ್ಗೆ ಹೋಗಬೇಕಾದ್ರೆ ಪರ್ಸನಲ್ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿರುವ ಲೊಕೇಶನ್ಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಬಂದು ಸೀಕ್ರೆಟ್ ಮೊಬೈಲ್ನ ಆಫ್ ಮಾಡಿದ್ದಾರೆ.
ಆಮೇಲೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಮೊಬೈಲ್ನ ಆನ್ ಮಾಡಿದ್ದಾರೆ. ಈ ಒಂದು ದಾಖಲೆಗಳನ್ನು ಸಾಕ್ಷಿ ಸಮೇತ ನಾನು ಸಬ್ಮಿಟ್ ಮಾಡಿದ್ದೀನಿ. I object this, my lord. ಅಬ್ಜೆಕ್ಷನ್ ಓವರ್ ರೂಲ್ಡ್. PP ಅವರು ಅವ್ರ ವಾದನ ಮುಗಿಸಿದ್ಮೇಲೆ ನೀವು ಮಾತಾಡ್ಬೋದು. I'm sorry, my lord. ನೀವು ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ಆಕ್ಸಿಡೆಂಟ್ ಆಗಿರುವ ಕಾವೇರಿ ಅವರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಕಾವೇರಿ ಕಾವೇರಿ ಕಾವೇರಿ. ಕಾವೇರಿ ಅವರೇ, ನಿಮಗೆ ಆಕ್ಸಿಡೆಂಟ್ ಆಗಿದ್ದು ನಿಜಾನಾ? ಹೌದು. ಪ್ರಬಲ ಅವರೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ನಿಮ್ಗೆ ಹೇಗೆ ಅನುಮಾನ ಬಂತು? ಒಂದಿನ ಕುಡ್ದು ಜಗಳ ಆಡುವಾಗ ನೀನ್ ಆಕ್ಸಿಡೆಂಟ್ ಮಾಡ್ಸಿದ್ ನಾನೇ, ಸಾಧ್ಯವಾದ್ರೆ ಪ್ರೂವ್ ಮಾಡು ಅಂತ ಹೇಳಿದ್ರು. ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಮೇಲೆ ಕುಡಿದ್ ಮತ್ತಲ್ಲಿ ಕೋಪದಲ್ಲಿ ಏನೇನೋ ಮಾತಾಡ್ದೆ, ಆದ್ರೆ ನಾನು ಆಕ್ಸಿಡೆಂಟ್ ಮಾಡ್ಸಿಲ್ಲ ಅಂತ ಮಾತನ್ನ ಚೇಂಜ್ ಮಾಡಿದ್ರು. ಆಗ್ಲೇ ನನಗೆ ಇವ್ರ ಮೇಲೆ ಅನುಮಾನ ಬಂತು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯುವರ್ ಆನರ್, ಇನ್ಸ್ಪೆಕ್ಟರ್ ವಿಕ್ರಮ್ ಅವರನ್ನ ವಿಚಾರಣೆಗೆ ಅನುಮತಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಪೋಸಿಷನ್ ಲಾಯರ್ ಕಾತ್ಯಾಯಿನಿ ಅವರೇ, ನೀವೇನಾದ್ರೂ ಕೇಳೋದಿದ್ಯಾ? No, my lord. Thank you. ಓಕೆ, ನೀವು ಕಂಟಿನ್ಯೂ ಮಾಡಿ. ಇನ್ಸ್ಪೆಕ್ಟರ್ ವಿಕ್ರಮ್ ವಿಕ್ರಮ್ ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್ ಅವರೇ, ಪ್ರಬಲ ಅವರೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ನೀವು ಹೇಗೆ ಕಂಡಿಡಿದ್ರಿ? ಅದನ್ನು ಕೋರ್ಟಿಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಎಸ್ ಯುವರ್ ಆನರ್, ಆಕ್ಸಿಡೆಂಟ್ ಆದ ಸ್ಪಾಟ್ಗೆ ಎಂಟ್ರಿ CCTV ಫುಟೇಜು ಮತ್ತಲ್ಲಿನ ಎಕ್ಸಿಟ್ CCTV ಫುಟೇಜನ್ನು ಚೆಕ್ ಮಾಡಿದಾಗ ಈ 3 ವ್ಯಕ್ತಿಗಳು ಒಂದು ಗಾಡಿಯಲ್ಲಿ ಕಾಣಿಸ್ಕೊಂಡ್ರು. ಹಾಗಾಗಿ ಅವ್ರನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದ್ವಿ. ಮೊದಲಿಗೆ ಈ ಆಕ್ಸಿಡೆಂಟ್ಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಆಮೇಲೆ ಒಬ್ಬೊಬ್ಬರನ್ನೇ ಸಪರೇಟ್ ಆಗಿ ಎನ್ಕ್ವೈರಿ ಮಾಡಿದ್ವಿ. ಆವಾಗ ಅವರು ಪ್ರಬಲ ಅವರೇ ದುಡ್ಡು ಕೊಟ್ಟು ಆಕ್ಸಿಡೆಂಟ್ ಮಾಡ್ಸೋಕೆ ಹೇಳಿದ್ರು ಅಂತ ಒಪ್ಕೊಂಡ್ರು. ಅವ್ರ ಹೇಳಿಕೆ ಮೇಲೆ ಪ್ರಬಲ ಅವ್ರನ್ನ ಸ್ಟೇಷನ್ಗೆ ಕರೆಸಿದ್ವಿ.